ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪೈಂತಗೌಡ ಯೂಟ್ಯೂಬ್ ಚಾನಲ್. ಈಗ ಸಂಡೇ ಅಂತ ನಮ್ಮ ಮನೆಯಲ್ಲಿ ಮಟನ್ ಬಿರಿಯಾನಿ ಮಾಡಿದ್ದಾರೆ, ಹಾಗೆ ಮಟನ್ ಚಾಪ್ಸ್ ಮಾಡಿದ್ದಾರೆ ಆ್ಯಂಡ್ ಸೂಪರಾಗಿದೆ. ಬೆಳಗ್ಗೆ ಟಿಫನ್ಗೆ ನಾನು ಅದನ್ನೇ ಮಾಡಿದೆ. ಇವತ್ತು ಸಂಡೇ ಅಂತ ನಾನೊಂದು ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋ ಏನು ಅಂತ ಅಂದರೆ ಇವತ್ತಿನ ಬ್ಲಾಗಲ್ಲಿ ವಿಡಿಯೋ ಪ್ಲ್ಯಾಂಟ್ಸ್, ಒಂದು ಚಿಕ್ಕ ಪುಟ್ಟ ಪ್ಲ್ಯಾಂಟ್ಸ್ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ. ಫಸ್ಟ್ ಒಂದು ಬನ್ನಿ. ಇದು ಮನಿ ಪ್ಲ್ಯಾಂಟ್ಸ್ ಅಂತ. ಇದು ಮನೇಲಿಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಅದಕ್ಕೆ ನಾನು ಮನೇಲಿ ಒಂದು ಗ್ಲಾಸ್ ನೀರಿಗೆ ಅದು ಗಿಡ ಹಾಕಿಟ್ಟಿದ್ದೀನಿ. ಆಲ್ಮೋಸ್ಟ್ ಇದು ಚಿಗುರುತ್ತೈತೆ, ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲರ ಮನೇಲೂ ತುಳಸಿ ಗಿಡ ಇರುತ್ತೆ. ಆಲ್ಮೋಸ್ಟ್ ಹಾಗೆ ನಮ್ಮ ಮನೇಲೂ ಕೂಡ ತುಳಸಿ ಕಟ್ಟೆ ಇದೆ. ಇದು ತುಳಸಿ ಗಿಡ. ಮತ್ತು ಇಲ್ಲಿ ನೋಡಿ ಚಿಕ್ಕದಿದೆಯಲ್ಲ, ಇದು ಮೆಂತ್ಯ ಸೊಪ್ಪು ಮನೆಯಲ್ಲೇ ಹಾಕ್ಕೊಂಡಿದ್ದೀವಿ. ಇದೆಲ್ಲ ಹಸಿಮೆಣ್ಸಿನ್ಕಾಯಿ ಗಿಡ. ಆಲ್ಮೋಸ್ಟ್ ಇಲ್ಲಿ ಒಂದು ದೊಡ್ಡ ಗಿಡ, ಗುಲಾಬಿ ಗಿಡ ಇತ್ತು. ಸೊ ಅದು ಕಿತ್ತಾಕಿದ್ವಿ, ಮತ್ತೆ ಅದು ಚಿಗುರ್ಕೊಂಡು ಬಿಡ್ತೈತೆ. ಇದೆಲ್ಲ ಹಸಿಮೆಣ್ಸಿನ್ಕಾಯಿ ಗಿಡನೇ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ದಾಸವಾಳ, ಅದೊಂಥರ ದಾಸವಾಳ. ಇದು ದಾಸವಾಳ ಗಿಡನೇ. ಇದು ದಾಸವಾಳ ಗಿಡ ತುಂಬ ದೊಡ್ಡ ಹೂವು ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. 3 ಥರ ವೆರೈಟಿ ದಾಸವಾಳ ಗಿಡ ಇದೆ. ಇದು ಕನಕಾಂಬರ ಗಿಡ. ಇದು 2 ಗಿಡ ಇದೆ. ಇದು ಸ್ಕೂಲಲ್ಲಿ ಪರಿಸರ ದಿನಾಚರಣೆ ಮಾಡಿದಾಗ ನನ್ನ ಮಗನಿಗೆ ಮತ್ತು ನನ್ನ ಮಗಳಿಗೆ ಇಬ್ರಿಗೂ ಒಂದೊಂದು ಗಿಡ ಕೊಟ್ಟು ಕಳಿಸಿದ್ರು. ಅದನ್ನು ನಾನು ನೆಟ್ಟಿದ್ದೀನಿ. ಸೊ ಇದು ಕೊತ್ತಂಬರಿ ಸೊಪ್ಪಿನ ಗಿಡಗಳು ಹೀಗೆ ಚಿಕ್ಕದಾಗಿ ಬರ್ತಿದ್ದೆ. ಇದು ಮೈಸೂರು ವೀಳ್ಯದೆಲೆ ನೋಡಿ, ಎಷ್ಟು ಗ್ರೀನ್ ಕಲರಾಗಿ ಎಷ್ಟು ಚೆನ್ನಾಗಿ ಚಿಗುರಿದೆ, ಎಷ್ಟು ಚೆನ್ನಾಗಿದೆ ಎಳೆಯದು. ಮತ್ತು ಅಲ್ಲಿ ಗಣಕೆ ಸೊಪ್ಪಿನ ಗಿಡ ಇದೆ. ಇದರಲ್ಲಿ ಸಾಂಬಾರೆಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ಕೆಮ್ಮಿಗೆ ಒಳ್ಳೆಯದು. ಇಲ್ಲಿ ಕರ್ಬೇವಿನ ಗಿಡ ಇದೆ. ಹಾಗೆ ಇಲ್ಲೂ ಕೂಡ ಹಸಿಮೆಣ್ಸಿಕಾಯಿ ಗಿಡ, ಸಾಮಂತಿಗೆ ಗಿಡ, ಆಲ್ಮೋಸ್ಟ್ ಹಸಿಮೆಣ್ಸಿಕಾಯಿ ಗಿಡನೇ ಇದೆ. ಮತ್ತು ಇದು ಕೂಡ ಮನಿ ಪ್ಲ್ಯಾಂಟ್ಸ್ ಅಂತ, ತುಂಬ ಚೆನ್ನಾಗಿದೆ. ನಾನು ಪ್ಲ್ಯಾಂಟ್ಸ್ಗೆ ಹಾಕಿಲ್ಲ, ಇದು ಭೂಮಿಗೆ ನೆಟ್ಟಿದ್ದೀವಿ. ಇಲ್ಲೂ ಒಂದು ಚಿಕ್ಕದಿದೆ. ಮತ್ತು ಇಲ್ಲೊಂದು ಫ್ಲವರ್ ಗಿಡ ಇದೆ, ತುಂಬ ಚೆನ್ನಾಗಿದೆ ಇದು ಫ್ಲವರು. ಸೊ ಇಲ್ಲೊಂದು ಸೋ ಗಿಡ ಇದೆ. ಸೊ ನನಗಿದ್ರ ನೇಮ್ ಗೊತ್ತಿಲ್ಲ. ತುಂಬ ಚಿಕ್ಕದು ತಂದು ನೆಟ್ಟಾಗ ಇದು ತುಂಬ ದೊಡ್ಡದಿದೆ. ಮತ್ತು ಇಲ್ಲೇ ಪಕ್ಕದಲ್ಲಿ ಇಲ್ಲಿ ನೋಡಿ ಮನಿ ಪ್ಲ್ಯಾಂಟ್ಸ್ ಇದೆ. ಇದೆಲ್ಲ ಫುಲ್ಲು ಪುದೀನ ಸೊಪ್ಪು. ಇದು ಕಾಮ ಕಸ್ತೂರಿ ಗಿಡ ಅಂತ. ಇದನ್ನು ದೇವ್ರ ಫೋಟೋಗೂ ಮಾಡಿಸ್ತಾರೆ. ಮತ್ತು ಇದ್ರ ಒಣಗಿ ಇದು ಬೀಜ ಬರುತ್ತೆ, ಕಾಮ ಕಸ್ತೂರಿ ಬೀಜ. ಅದನ್ನು ಬೀಜನ ನೀರಲ್ಲಿ ನೆನೆ ಹಾಕಿ ನೈಟು ಬೆಳಗ್ಗೆ ಮಾರ್ನಿಂಗ್ ಖಾಲಿ ಹೊಟ್ಟೆ ಕುಡಿದ್ರೆ ದೇಹಕ್ಕೆ ತುಂಬ ತಂಪಾಗುತ್ತೆ ಇದು ಗಿಡ. ಆಮೇಲೆ ಇಲ್ಲೆಲ್ಲ ಹಸಿಮೆಣ್ಸಿಕಾಯಿ ಗಿಡ ಇದೆ. ಫುಲ್ ಇದೆಲ್ಲ ಹಸಿಮೆಣ್ಸಿಕಾಯಿ ಗಿಡನೇ. ಇಲ್ಲೊಂದು ಬೆಂಡೆಕಾಯಿ ಗಿಡ ಇದೆ. ಒಂದು ಬೆಂಡೆಕಾಯಿ ಗಿಡ ಇದೆ. ಮತ್ತು ದೊಡ್ಡದು ಒಂದು ತೆಂಗಿನ ಮರ ಇದೆ ಇಲ್ಲಿ ನಮ್ಮ ಮನೆ ಹತ್ರನೇ. ಮತ್ತು ಇಲ್ಲಿ ನೋಡಿ ಗಣಗ್ಲೆ ಹೂ ಗಿಡ ಇದೆ, ತುಂಬ ದೊಡ್ಡದಾಗಿದೆ ಗಣಗ್ಲೆ ಹೂ ಗಿಡ. ದೇವ್ರ ಫೋಟೋಗೆಲ್ಲ ಹೂವು ತೊಗೊಂಡೋಗಿ ಮಾಡಿಸ್ತೀನಿ. ಸೊ ಗಣಗ್ಲೆ ಗಿಡಕ್ಕೆ ಇಲ್ಲೊಂದು ಅವರೆ ಗಿಡ ಹಬ್ಕೋತಾ ಇದೆ, ತುಂಬ ಚೆನ್ನಾಗಿದೆ. ಪಕ್ಕದಲ್ಲೇ ಒಂದು ದೊಡ್ಡದು ನಿಂಬೆ ಗಿಡ ಇದೆ, ತುಂಬ ದಪ್ಪು ನಿಂಬೆ ಹಣ್ಣು ಬಿಟ್ಟಿದೆ. ಇದು ಬದನೆಕಾಯಿ ಗಿಡ. ಸೊ ಎಷ್ಟು ಬದನೆಕಾಯಿ ಬಿಡ್ತಿದೆ ಅಂದರೆ ತುಂಬ ದೊಡ್ಡ ಬದನೆಕಾಯಿ ಗಿಡ, ತುಂಬ ರಾಶಿ ಬಿಡ್ತಿದೆ, ತುಂಬ ದೊಡ್ಡ ಗಿಡ, ಚೆನ್ನಾಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಹಸಿಮೆಣ್ಸಿಕಾಯಿ ಬಿಟ್ಟಿದೆ ಇದರಲ್ಲಿ. ಹಸಿಮೆಣ್ಸಿಕಾಯಿ ಗಿಡ, ಇಲ್ಲೆಲ್ಲ ಹಸಿಮೆಣ್ಸಿಕಾಯಿ ಗಿಡನೇ ಇದೆ. ಇಲ್ಲಿ ರೋಸ್ ಗಿಡ ಇದೆ, ತುಂಬ ರೋಸ್ ಬಿಟ್ಟಿದೆ, ರೋಸ್ ಗಿಡ ಇದೆ. ಇಲ್ಲಿ ನೋಡಿ ಫ್ಲವರ್ ರೋಸ್. ಮತ್ತು ಇಲ್ಲಿ ತೊಗರಿ ಗಿಡ ಇದೆ. ತೊಗರಿ ಗಿಡ 2 ಸಾಲಿದೆ ತೊಗರಿ ಗಿಡ. ಇಲ್ಲೊಂದು ಸ್ವಲ್ಪ ಜಾಗ ಇತ್ತು ಅಂತ ಫುಲ್ಲು ತೊಗರಿ ಗಿಡ, ಇದು ಫುಲ್ಲು ಉದ್ದಕ್ಕಿದೆ. ನೆಕ್ಸ್ಟು ಇದು ತಣ್ಣಿ ಗಿಡ, ಫುಲ್ಲು ಉದ್ದ ಇದೆ. ಹಾಗೆ ಸಾಲಾಗಿ ಒಂದು ಸಾಲು ತೊಗರಿ, ಒಂದು ಸಾಲು ತಣ್ಣಿ, ಆ ರೀತಿ ಬಿಟ್ಟಿದ್ದಾರೆ. ಪಕ್ಕದ ಮನೆ ಹಸು ಕೂಗೋತಿದೆ, ಡಿಸ್ಟರ್ಬ್ ಆಗ್ತಿದೆ. ಸೊ ಇಲ್ಲಿ ನೋಡಿ ಪರಂಗಿ ಗಿಡ ಇದೆ, ತೊಗರಿ ಗಿಡ. ಇಲ್ಲೂ ಕೂಡ ಸೀಬೆ ಮರ ಇದೆ, ಬಾಳೆ ಗಿಡ 3 ಇದೆ.
ತಣ್ಣಿ ಗಿಡ, ತೊಗರಿ ಗಿಡ, ಇಲ್ಲೊಂದು ಕಣಗ್ಲೆ ಗಿಡ ಇದೆ. ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಅಲ್ಲಿರೋ ಬೆಲ್ಗೆ ಕ್ಲಿಕ್ ಮಾಡಿ ಆ್ಯಂಡ್ ಲೈಕ್ಸ್ ಕೊಡಿ, ಫಾಲೋಸ್ ಇಡಿ. ಬಾಯ್.